ಸರ್ 6ನೇ ತಾರೀಕು ಮೀಟಿಂಗ್ ಇದೆ ಬನ್ನಿ ಅಂತ. ಅವರು ತಮ್ಮ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಇನ್ನು ಕೆಲವು ಕಾಲ ಅವರು ಕಾರ್ಯದರ್ಶಿಗಳು ಕೂಡ ಆಗಿದ್ದರು. ಬೊಮ್ಮಾಯಿಯವರ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ, ಬಿಬಿಎಂಪಿ ವಿಶೇಷ ಕಾರ್ಯದರ್ಶಿಯಾಗಿ ಜನಮನವನ್ನ ಗೆದ್ದಂಥವರು. ಎಲ್ಲಿಯೂ ಕೂಡ ಕಪ್ಪು ಚುಕ್ಕಿಯನ್ನು ಅಂಟಿಸಿಕೊಂಡಂಥವರಲ್ಲ. ಎಲ್ಲಿಯೂ ಕೂಡ ತನ್ನ ಮಾವ ಬಚ್ಚೇಗೌಡರನ್ನ, ನಿಮ್ಗೆಲ್ಲ ಗೊತ್ತಿದೆ, ಬಚ್ಚೇಗೌಡರು ಮತ್ತೆ ದೊಡ್ಡ ಕುಟುಂಬ ಅದು. ಅವರ ಮಗಳನ್ನ ಕೈ ಹಿಡಿದಿದ್ದೇನೆ ಅನ್ನುವಂತ ಯಾವುದೇ ಪಿಂತ ಭಿಮಾನ ಇಲ್ಲದೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಮ್ಮೇಳನದ ಮಂಡ್ಯದಲ್ಲಾದಂತಹ ಸಾಹಿತ್ಯ ಸಮ್ಮೇಳನ ಅವರು ಬಂದಿದ್ರು, ಒಪ್ಕೊಂಡ್ರು, ಎಲ್ಲ ಆಯ್ತು. ಆದ್ರೆ ಆನಂತರ ಆದಂತಹ ಗೊಂದಲಗಳನ್ನು ತಡೆದು ಸಾಹಿತ್ಯ ಸಮ್ಮೇಳನ ಹೇಗಿರಬೇಕು ಅನ್ನೋದಕ್ಕೊಂದು ಮಾದರಿಯಾಗಿ ಈಗ ನವೆಂಬರ್ 8-9ರಂದು ಬೆಂಗಳೂರಿನಲ್ಲಿ ಸುಮಾರು 30 ಲಕ್ಷ ರೂಪಾಯಿಗಳನ್ನ ಸರ್ಕಾರದಿಂದ ಬಯಸ್ತಾನೆ, ಯಾವುದೇ ಕಾರ್ಪೊರೇಟ್ ಸಂಸ್ಥೆಯಿಂದ ಬಯಸ್ತಾನೆ. ಸ್ನೇಹಿತರ ಮೂಲಕ ಹಣವನ್ನು ಸಂಗ್ರಹಿಸಿ 2 ದಿವಸಗಳ ಕಾಲ ಸನ್ಮಾನ್ಯ ಜಯರಾಮ್ ರಾಯಪುರ ಅವರ ಪುಸ್ತಕ ಬಿಡುಗಡೆ ಹಾಗೂ ಬಿರುದಿನ ಸಮಾರಂಭ ಉದ್ಘಾಟನೆ ಮಾಡಿಕೊಟ್ಟಂತ ಮಾಜಿ ಶಾಸಕರಾದ ಶ್ರೀನಿವಾಸ್ ಹಾಗೂ ಮಾನ್ಯ ಶ್ರೀ ಲೋಕೇಶ್ ಚಂದ್ರಾಲ್ ಅವರು. ಮೊದಲಿಗೆ ಎಲ್ಲರೂ ನಮಸ್ಕಾರ ತಿಳಿಸ್ತೇನೆ. ಜಯರಾಮ್ ರಾಯಪುರ ಅಭಿನಂದನಾ ಸಂಘ ಮಹಾಸ್ವಾಮೀಜಿ ಹಾಗೂ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರ ಸಾನ್ನಿಧ್ಯ, ಮಾಜಿ ಸಚಿವರಾದ ಶ್ರೀ CS ಪುಟ್ಟರಾಜು ಅವರ ಅಧ್ಯಕ್ಷತೆ, ಮಂಡ್ಯ ಮಾಜಿ ಶಾಸಕರಾದ ಶ್ರೀ M ಶ್ರೀನಿವಾಸ್ ಅವರ ಉದ್ಘಾಟನೆ, ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಐರಮಂಗಲ ರಾಮೇಗೌಡ ಅವರ ಅಭಿನಂದನಾ ನುಡಿಗಳು, ಮಾಜಿ ಸಚಿವರಾದ ಶ್ರೀ DC ತಮ್ಮಣ್ಣ, ಫಸ್ಟ್ ಸರ್ಕಲ್ ಅಧ್ಯಕ್ಷರಾದ ಡಾಕ್ಟರ್ B ಮುನಿರಾಜು, SCET ಅಧ್ಯಕ್ಷರಾದ ಡಾಕ್ಟರ್ B ಶಿವಲಿಂಗಯ್ಯ, ಕೆನರಾ ಬ್ಯಾಂಕ್ ನಿವೃತ್ತ ವ್ಯವಸ್ಥಾಪಕರಾದ ಡಾಕ್ಟರ್ SP ರಾಮಚಂದ್ರರು, ಉದ್ಯಮಿಗಳಾದ ಶ್ರೀ DJ ಪ್ರಸನ್ನಕುಮಾರ್, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ, ಅಪೆಕ್ಸ್ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಶ್ರೀ ಮಂಜುನಾಥ ಗೌಡ ಮತ್ತಿತರ ಮಹನೀಯರು ಹಾಗೂ ಅಪಾರ ಜನಸ್ತೋಮದ ಸಮಕ್ಷಮ ಆಂಧ್ರ ಪ್ರದೇಶದ ಆದಾಯ ತೆರಿಗೆ ಇಲಾಖೆಯ ಪ್ರಧಾನ ಆಯುಕ್ತರಾಗಿ ನೇಮಕಗೊಂಡಿರುವ IRS ಅಧಿಕಾರಿಗಳಾದ ಶ್ರೀ ಜಯರಾಮ್ ರಾಯಪುರ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಶಿಲ್ಪಾ ಗೌಡ ಅವರನ್ನು ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ದಿನಾಂಕ 1/11/2025 ಶನಿವಾರ ಅಪರಾಹ್ನ ನಾಡು ಒಕ್ಕೂಡಿರ ನೆನಪಾಗಿ ಆಚರಿಸುವ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಅಭಿಮಾನ ತುಂಬಿ ಅಭಿನಂದಿಸಿ ಅರ್ಪಿಸಿದ ಅಭಿನಂದನಾ ಪತ್ರ. ಹಾಗೆ ಸರ್, ಇದು ಸನ್ಮಾನ ಕಾರ್ಯಕ್ರಮ ನೆರವೇರಿದ ನಂತರ ನಾನು ಓದನ್ನ ಮುಂದುವರಿಸ್ತೇನೆ. ಸರ್ ಈ ಕಡೆ ಸೈಡ್ ಬರ್ಬೇಕು ನೀವು, ಅಲ್ಲೇ ಹಿಡ್ಕೊಂಡು ನಿಂತಿರ್ತೀರಿ ಸಾಯಂಕಾಲ ಗಂಟ. ಇನ್ನೇ ನೋಡೋದು, ಅವ್ರೇನು ನೋಡೋದು ಬೇಡ. ಕಮಲ ಸರ್ ಈ ಕಡೆ ನೋಡಿ, ಕಮಲ ಸರ್ ಈ ಕಡೆ ನೋಡಿ. ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂತಹ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೆ ಪರಮ ಪೂಜ್ಯ ಸ್ವಾಮಿಗಳು ಶ್ರೀ ಶ್ರೀ ನಿಶ್ಚಲಾನಂದನಾಥ ಮಹಾಸ್ವಾಮಿಗಳ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಮತ್ತು ಪೂಜ್ಯ ಸ್ವಾಮಿಗಳಾಗಿರುವಂತಹ ಪುರುಷೋತ್ತಮಾನಂದ ಸ್ವಾಮಿಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಸನ್ಮಾನ್ಯ ಪುಟ್ಟರಾಜನವರೇ,
ಹಾಗೂ ವೇದಿಕೆ ಮೇಲಿರುವಂಥ ನಮ್ಮೆಲ್ಲ ದಿಗ್ಗಜರು, ಪ್ರಾಬಲಿ ಇಷ್ಟು ಜನ ದಿಗ್ಗಜರನ್ನು ಸೇರಿಸೋದು ಕಷ್ಟ. ಎಲ್ಲರನ್ನು ಒಂದು ವೇದಿಕೆಯನ್ನು ಸೇರಿಸ್ಬೇಕು, ಒಬ್ಬರನ್ನು ಒಂದು ಕಡೆ ಸೇರಿಸಿದ್ರೆ ಇನ್ನೊಂದು ಕಡೆಯಿಂದ ಎಲ್ಲರನ್ನು ಒಂದು ಟೈಮ್ ಸೇರಿಸೋದು ಸುಲಭ ಅಲ್ಲ. ನಿಜಕ್ಕೂ ಖುಷಿ ಆಗುತ್ತೆ. ಆಗಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇವೆ. ದಯಮಾಡಿ ಪ್ರಗತಿ ಸೈಡ್ ಸೈಡ್ ಸರ್ ಸೈಡಿ ಬನ್ನಿ, ಪಕ್ಕಕ್ಕೆ ಬನ್ನಿ. ದಯಮಾಡಿ ಮಾನ್ಯ ನಾಗರಿಕ ಬಾಂಧವರು ದಯಮಾಡಿ ಆಶೀರ್ವಾದಕ್ಕೆ ಸ್ವಾಮೀಜಿಗಳು ತೆರಳುತ್ತಾ ಇದ್ದಾರೆ. ವಿಶ್ವನಾಥ ಸ್ವಾಮೀಜಿಗಳು ಕೂಡ ಆಶೀರ್ವಾದವನ್ನು ನೀಡಿದ್ದಾರೆ. ದಯಮಾಡಿ ತಾಯಂದಿರು ನಮ್ಮ ಕಲಾವಿದರು ದಯಮಾಡಿ ಕುತ್ಕೊಳ್ಬೇಕು. ಸೈಡ್ ಅಭಿನಂದನೆ ಸಲ್ಲಿಸಿದ ಅರವತ್ತು ಗ್ರಾಮದ ಗ್ರಾಮಸ್ಥರಿಗೆ ಯಜಮಾನರಿಗೆ ಧನ್ಯವಾದಗಳು. ಇದೀಗ ಶ್ರೀಯುತ ಜಯರಾಮ್ ರಾಯಪಾಲ್ ಸರ್ ಅವರು ನಮ್ಮನ್ನೆಲ್ಲ ಕುರಿತು ವೇದಿಕೆಯಲ್ಲಿರುವ ಪರಮಪೂಜ್ಯ ಸ್ವಾಮೀಜಿಗಳೇ ಹಾಗೂ ಎಲ್ಲರಿಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದವರು ನನ್ನ ಆತ್ಮೀಯರು ಮತ್ತು ನಾಡಿನ ನೆಚ್ಚಿನ ರಾಜಕಾರಣಿಗಳು ಆದಂಥ ಶ್ರೀ ಎಸ್ ಸುಬ್ರಾಜವರನ್ನು ಹಲವಾರು ವರ್ಷಗಳಿಂದ ಬಂದರು. ಅತ್ಯಂತ ಕ್ರಿಯಾಶೀಲವಾದದ್ದು ಮತ್ತು ಅತ್ಯಂತ ನಾಡಿನ ಪ್ರಗತಿಯ ಬಗ್ಗೆ, ನಾಡಿನ ಬೆಳವಣಿಗೆ ಬಗ್ಗೆ ಅತ್ಯಂತ ಬಹಳ ಸ್ಪಷ್ಟವಾದಂತಹ ಸ್ವತಃ ಉದ್ಯಮಿಗಳು ಮತ್ತು ಉದ್ಯಮ ಕ್ಷೇತ್ರದ ಪ್ರಾಮುಖ್ಯತೆಯನ್ನು ಅವರಲ್ಲ. ಅದೇ ರೀತಿಯಲ್ಲಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ ನಮ್ಮ ಸಮುದಾಯದ ಪರವಾಗಿ ಸಾಧನೆ ಮಾಡುವ ರೀತಿ ಹಲವಾರು ಜನ ಇದ್ದಾರೆ. ಆ ಎಲ್ಲರನ್ನ ಕೂಡ ಗುರುತಿಸುವಂತ ಅವರೆಲ್ಲರ ಸಾಧನೆಗಳನ್ನ ಮಾದರಿಯಾಗಿ ಸಮುದಾಯದಲ್ಲಿ ಇರುವಂತಹ ಹಲವಾರು ಕೆಲಸಗಳಿದೆ. ಆ ಎಲ್ಲ ಕೆಲಸಗಳನ್ನು ಮಾಡೋ ಕೆಲಸವನ್ನು ಯಜ್ಞಗಳು ತಮ್ಮ ಜವಾಬ್ದಾರಿಯಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ನಿರ್ವಹಿಸಿಕೊಂಡಿದ್ದಾರೆ. ಈಗಾಗಲೇ ಗೊತ್ತು, ಅದು ಮಂಡ್ಯ ಜಿಲ್ಲೆಯ ಬಹುತೇಕ ಎಲ್ಲ ಸಾಧಕರ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಪುಸ್ತಕವನ್ನು ಅಭಿನಂದನಾ ಗ್ರಂಥಗಳನ್ನು ತಂದಿದ್ದಾರೆ. ಜಯರಾಮ್ ರಾಯಪಾಲ್ ಸಾಹೇಬರ ಕಾರ್ಯಕ್ರಮದಲ್ಲಿ ಕೃತಿಯನ್ನು ಬಿಡುಗಡೆ ಮಾಡಿಕೊಟ್ಟಂಥ ನಮ್ಮ ಜಿಲ್ಲೆಯಲ್ಲಿ ಮುಖ್ಯ ರಾಜಕಾರಣಿಗಳು ಮಾನ್ಯ ಸಚಿವರಾದಂಥ ಬಿ ಸಿ ತಮ್ಮಣ್ಣವರೇ, ಹಾಗೆಯೇ ಈ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರಾದಂಥ ಮಾಜಿ ಶಾಸಕರಾದಂಥ ಶ್ರೀರಣ್ಣವರೇ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಕಂಠೇಗೌಡರೇ, ಹೀಗೆ ತಾನೇ ಸಭೆಯಲ್ಲಿ ಕುರಿತು ಮಾತಾಡಿದಂಥ ಸೂರ್ಯ ಅವರೇ, ಹಿರಿಯರಾದಂಥ ಮತ್ತಿಯವರೇ, ಹಾಗೆಯೇ ಜಯರಾಮ್ ರಾಯಪುರ ಸಾಹೇಬರ ಕೃತಿಯನ್ನು ಬಹಳ ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆ ಕನ್ಫರ್ಮ್ ಅವರೇ, ಹಾಗೆ ಡಾಕ್ಟರ್ ರಾಮಚಂದ್ರ ಸರ್ ಅವರೇ, ಅಧ್ಯಕ್ಷರಾಗಿ ಬಹಳ ಜವಾಬ್ದಾರಿ ನಿರ್ವಹಿಸಲಾಗ್ತಕ್ಕಂಥ ಆತ್ಮೀಯರಾದಂಥ ಮಂಜುನಾಥ್ ಅವರೇ, ದೂರದ ಶಿವಮೊಗ್ಗ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಮಂಜುನಾಥ್ ಅವರೇ, ಎಲ್ಲಕ್ಕಿಂತ ಮಿಗಿಲಾಗಿ ರಾಜ್ಯದ ಹೊರರಾಜ್ಯದ ಹಲವಾರು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಜಯರಾಮ್ ಸಾಹೇಬರ ಅಭಿಮಾನಿಗಳೇ, ಪತ್ರಿಕೆ ಮಾಧ್ಯಮದ ಸ್ನೇಹಿತರೆ, ವಿಶೇಷವಾಗಿ ವಿಡಿಯೋಗಳನ್ನು ನೋಡುವಂಥ ಡಾಕ್ಟರ್ ಬೈರೇಗೌಡ ರಾಮೇಗೌಡರು ಸಂಪೂರ್ಣವಾಗಿ ಜಯರಾಮ್ ಸಾಹೇಬರವರ ಎಲ್ಲ ವಿಚಾರಗಳನ್ನು ಸಭೆಗೆ ಹೇಳಿದ್ದಾರೆ. ವಿಶೇಷವಾಗಿ ಜಿಲ್ಲೆ ಸಾನ್ನಿಧ್ಯವನ್ನು ವಹಿಸಿದಂಥ ಪ್ರಮುಖ ಮಹಾತ್ಮ ಸ್ವಾಮೀಜಿಗಳು ಸಹ ಮೊದಲೇ ಜಯರಾಮ್ ಸಾಹೇಬರ ರೀತಿ ಮಠದಲ್ಲಿ ದುಡಿಯೋದು ಬಹಳ ಕಷ್ಟ, ಯಾವುದೇ ಕೆಲಸ ಮಾಡಲಿಕ್ಕೆ. ಆದರೆ ನಮ್ಮ ಸ್ವಾಮೀಜಿಯವರು ಜಯರಾಮ್ ಸಾಹೇಬರು ಮಾಡ್ತಾ ಇರ್ತಕ್ಕಂಥ ಇಂಥ ಒಳ್ಳೆಯ ಕೆಲಸಗಳಿಗೆ ಇವತ್ತು ಬೆನ್ನಾಗಿ ನಿಂತು ಇವತ್ತು ಇಲ್ಲಿಂದ ಹಿಡಿದು ಅದು ಲಂಡನ್ ಇರ್ಬೋದು, ದುಬೈ ಇರ್ಬೋದು, ಅಮೇರಿಕಾ ಇಷ್ಟು ನಾನು ಅವ್ರ ಜೊತೆಗೆ ಸ್ವಾಮೀಜಿ ಜೊತೆ ಹೋಗಿ
ಟಿ ಸ್ವಾಮಿ ಮತ್ತು ಪದಾಧಿಕಾರಿಗಳು, ಮಂಡ್ಯ ಕಲಾವಿದರ ಪತ್ರಿಕೆ ಸಹಕಾರ ಸಂಘ ಅಧ್ಯಕ್ಷರು ಮಹೇಶ್ ಕುಮಾರ್, ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಮಳವಳ್ಳಿ, ಶ್ರೀ ಜಯಶಂಕರ್ ಅವರು, ಸಿದ್ದಯ್ಯವರು, ಹನುಮಂತಯ್ಯನವರು, ಕಾರ್ಯಾಲಯ ಪದಾಧಿಕಾರಿಗಳಿಗೆ, ಉತ್ಪಾದಕರ ಸಂಘದ ಪದಾಧಿಕಾರಿಗಳು, ಮಾನ್ಯ ಜಂಟಿ ನಿರ್ದೇಶಕರ ಇವರು ಕೂಡ ಅಭಿನಂದನೆ ಸಲ್ಲಿಸಬೇಕು ಅಂತ ಕೋರ್ತೇನೆ. ಸಮಾರಂಭದಲ್ಲಿ ಭಾಗವಹಿಸಿದ ಸಮಸ್ತ ಈ ಕಡೆ ನೋಡಿ ಸರ್, ಈಗ ಸರ್ ಹಂಗೆ ಪಕ್ಕ ಬನ್ನಿ ಸರ್. ಮೇಡಮ್ ಬನ್ನಿ ಇಲ್ಲೇ ಸರ್, ಎಲ್ಲ ಈ ಕಡೆ ಕ್ಯಾಮ್ರಾ ನೋಡ್ತೀರಾ.